ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಈವ್ನಿಂಗ್ ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಶುರು ಮಾಡಿದ್ದೀನಿ. ಸೊ ಇವಾಗ ಕಾಫಿ ಎಲ್ಲ ಆಯಿತು. ಆ್ಯಂಡ್ ಇವತ್ತು ನಮ್ಮ ಅಣ್ಣನ ಮಗಳದು ಬರ್ಡೇ ಕೂಡ ಇದೆ. ಸೊ ಹಾಗಾಗಿ ಅಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಲೈಟಾಗಿ ರೆಡಿ ಆಗಿದ್ದೀನಿ. ಸೊ ಇವಾಗ ಹೋಗಬೇಕು. ಹಾಗೆ ಅವಳಿಗಿನ್ನ ನಾನು ಗಿಫ್ಟ್ ಕೂಡ ತೊಗೊಂಡಿಲ್ಲ. ಸೊ ಏನಾದರೂ ಗಿಫ್ಟ್ನ ತೊಗೊಂಡು ಹೋಗಬೇಕು. ಸೊ ನೋಡೋಣ ಬನ್ನಿ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ನನ್ನ ಮಗ ಕೂಡ ರೆಡಿ ಆಗಿದ್ದಾನೆ. ಸೊ ನೋಡಿ ಏನೋ ಮಾಡ್ತಾವನೆ ತರಲೆ. ಅವನು ಇದು ಹೊಸದು ಸ್ವೆಟ್ ಶರ್ಟು. ಸೊ ಅವನು ಕೂಡ ರೆಡಿ ಆದ. ಇವಾಗ ಹೊರಡಬೇಕು. ಸೊ ಯಾವುದು ಬರ್ಡೇ? ಸಂಜೆ ಬರ್ಡೇ. ಸೊ ಇವಾಗ ಹೋಗಿ ಮತ್ತೆ ಸಿಗ್ತೀನಿ. ಆ್ಯಂಡ್ ಹಸ್ಬೆಂಡ್ ಏನು ಮಾಡ್ತವ್ರೆ ಅಂತ ನೋಡಬೇಕು. ಬಿಡು ಬಾ, ಇಳಿದ್ಬಿಟ್ಟು ಬಾ. ಆಯಿತು, ನೋಡೋಣ. ವಾಟರ್ ಬಾಟ್ಲ್ ಎಲ್ಲ ತೊಗೊಂಡ್ರಾ? ಆಫ್ ಮಾಡಿ. ಸೊ ರೆಡಿನಾ ಅಪ್ಪ ಮಗ ಇಬ್ರು? ಚಿನ್ನೆ ರೆಡಿ? ಸರಿ ನಾ ಅವಳಿಗೆ ಗಿಫ್ಟ್ ಬೇರೆ ತಗೊಳ್ಬೇಕು. ಈ ಟಾಪ್ ನಾನು ಅಮೆಝಾನ್ ಅಲ್ಲಿ ತಗೊಂಡೆ. ಕಂಫರ್ಟಬಲ್ ಆಗಿ ಚೆನ್ನಾಗಿದೆ. ಸೊ ನಾನು ತೋರಿಸ್ತೀನಿ ರೀ ಒಂದ್ಸಲ. ಆಯ್ತಾ? ಸೊ ಸಿಂಪಲ್ ಆಗಿ ರೆಡಿ ಆಗಿದ್ವಿ. ಸೊ ಈ ತರ ಒಂದು ಟ್ರೌಸರ್ ಹಾಕಿದ್ದೀನಿ ಅಂಡ್ ವೈಟ್ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ. ಲಿಂಕ್ ಯಾರಿಗಾದ್ರೂ ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಲಿಂಕ್ ನ ಶೇರ್ ಮಾಡ್ತೀನಿ. ಸೊ ಬನ್ನಿ, ನಾನು ಮಾತಾಡ್ತಾ ಇದ್ರೆ ಲೇಟ್ ಆಗ್ಬಿಡುತ್ತೆ. ಇವಾಗ ಹೊರಡೋಣ. ಸೊ ಅವಳಿಗೆ ಗಿಫ್ಟ್ನ ತಗೊಳ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಬಂದ್ವಿ. ಸೊ ಸಡನ್ ಪ್ಲಾನ್ ಆಗಿದ್ರಿಂದ ನನಗೆ ಏನು ಗಿಫ್ಟ್ ಕೊಡೋದು ಅಂತ ಲಿಟ್ರಲಿ ತಲೆ ಓಡ್ತಾನೆ ಇರಲಿಲ್ಲ. ಕನ್ಫ್ಯೂಷನ್ ಆಗಿದ್ದೆ. ಹ್ಯಾಂಡ್ ಬ್ಯಾಗ್ ಕೊಡೋದ ಅಥವಾ ಬೇರೆ ಏನಾದರೂ ಕೊಡೋಣ ಅಂತ ಹೇಳಿಬಿಟ್ಟು. ಯೂಶ್ವಲಿ ಚಿಕ್ಕ ಮಕ್ಕಳಾದರೆ ಅವ್ರಿಗೆ ಟಾಯ್ ಮತ್ತೊಂದು ಏನಾದರೂ ಆ ಥರ ಆಪ್ಷನ್ಸ್ ಇರುತ್ತೆ. ಆ್ಯಂಡ್ ಇವಳು ಸ್ವಲ್ಪ ಅರೌಂಡ್ ಒಂದು 15 ಇಯರ್ ಆ ಥರ. ಸೊ ಕನ್ಫ್ಯೂಸ್ ಆಗಿದ್ದೆ ನಾನು ಏನು ಕೊಡೋದು ಎತ್ತ ಅಂತ ಹೇಳ್ಬಿಟ್ಟು. ಫೈನಲಿ ಒಂದು ಡ್ರೆಸ್ನ ಕೊಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆದ್ವಿ. ಆ್ಯಂಡ್ ಇಲ್ಲಿ ಬಂದು ನಾವು ಒಂದು 3 ಡ್ರೆಸ್ನ ಸೆಲೆಕ್ಟ್ ಮಾಡಿದ್ವಿ ಆಪ್ಷನ್ಸ್ ಅಲ್ಲಿ. ಅಂಡ್ ಅದ್ 3 ನಿಮಗೆ ತೋರಿಸ್ತಾ ಇದೀನಿ ನೋಡಿ. ನಾನು ಎಸ್ಪೆಷಲಿ ಹಸ್ಬೆಂಡ್ಗೆ ಈ ಗ್ರೀನ್ ಕಲರ್ ತುಂಬಾನೇ ಇಷ್ಟ ಆಯ್ತು. ಸೊ ದಟ್ ಅವ್ರು ಅದನ್ನೇ ಇರ್ಲಿ ಅಂತ ಹೇಳ್ತಾ ಇದ್ರು. ಅಂಡ್ ನನಗೆ ಈ ಬ್ಲೂ ಕಲರ್ ಇಷ್ಟ ಆಯ್ತು. ಬಟ್ ಫೈನಲಿ ಅದು ಗ್ರೀನ್ ಕಲರ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಡಿಸೈಡ್ ಆದ್ವಿ. ಅಂಡ್ ಅವಳಿಗೂ ಕೂಡ ಇಷ್ಟ ಆಯ್ತು. ಅದು ಅವಳಿಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಖುಷಿ ಆಯ್ತು ಕೂಡ. ಅಂಡ್ ಇಲ್ಲಿ ಬಂದು ಇವಾಗ ಫೈನಲ್ ಸೆಲೆಕ್ಟ್ ಮಾಡಿ ಬಿಲ್ ಮಾಡಿಸ್ಕೊಳ್ತಾ ಇದೀವಿ. ವಾವ್, ಸೂಪರ್. ಯಾರವರು? ಮಧು ಮ್ಯಾಮ್ ಅಲ್ಲ. ಸೊ ಬಂದ್ವಿ. ಇವಾಗ ಎಲ್ಲ ಕೂಡ ರೆಡಿ ಆಗಿತ್ತು. ಅಂಡ್ ಬರ್ತಿದ್ದಂಗೆ ನನ್ನ ಮಗನ್ಗೆ ಫ್ರೆಂಡ್ ಕೂಡ ಸಿಕ್ಕಿದ್ಲು. ಸೊ ಅವನು ಕೂಡ ಖುಷಿಯಾಗಿ ಆಟ ಆಡ್ತಾ ಇದ್ದ. ಸಂಧ್ಯಾ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಅಂಡ್ ಇವಾಗ ಫೈನಲಿ ಕೇಕ್ ಕಟಿಂಗ್ ಟೈಮ್. ಸೊ ಕೇಕ್ ಕಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದಾರೆ. ಅಂಡ್ ಮನೆ ತುಂಬಾ ಮಕ್ಳಿದ್ರು. ಸೊ ಈ ತರ ಬರ್ತ್ಡೇ ಅಂತ ಹೇಳಿದಾಗ ಎಸ್ಪೆಷಲಿ ಮಕ್ಳಿದ್ರೇನೆ ಒಂಥರ ಖುಷಿ ಅಂತ ಅನ್ಸುತ್ತೆ. ಅಂಡ್ ನನ್ನ ಮಗಂಗೆ ಎಸ್ಪೆಷಲಿ ಬರ್ತ್ಡೇ ಇದೆಲ್ಲ ಸಖತ್ ಇಷ್ಟಪಡ್ತಾನೆ ಅವನು. ಯಾರದೇ ಬರ್ತ್ಡೇ ಆಗಿರಲಿ ಫಸ್ಟ್ ಹೋಗಿ ನಿಂತಿರ್ತಾನೆ ಕೇಕ್ ಮುಂದೆ ಕಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಕ್ಯಾಂಡಲ್ ಇದು ಮಾಡೋದೆಲ್ಲ ಅವನಿಗೆ ಸಖತ್ ಇಷ್ಟ ಆಗತ್ತೆ. ಸೊ ನೋಡ್ತಾ ಇರ್ಬೋದು ಅವನು ಎಂಜಾಯ್ ಮಾಡ್ತಾ ಇದ್ದ.
ನೀನು ನಿಂತ್ಕೊಂಗೆ Happy birthday to you. Happy birthday to you. Happy birthday to you, Sandhya. Happy birthday to you. ಆ್ಯಂಡ್ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಆ್ಯಂಡ್ ಮಕ್ಕಳೆಲ್ಲರೂ ಇದ್ದಿದ್ದರಿಂದ ಇನ್ನೂ ಸ್ಪೆಷಲ್ ಆಗಾಯಿತು ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಶೀ ಈಸ್ ಮೈ ಫೇವ್ರೇಟ್. ನನ್ನೊಬ್ಳಿಗೆ ಅಲ್ಲ, ನಮ್ಮಿಬ್ರಿಗೂ ಅವಳು ಫೇವ್ರೇಟ್. ಸೊ ಅವಳು ಅಷ್ಟೇ ನಮ್ಮನ್ನು ಅಷ್ಟೇ ಇಷ್ಟಪಡ್ತಾಳೆ. ಆ್ಯಂಡ್ ಆಲ್ಮೋಸ್ಟ್ ಯಾವಾಗಲೂ ಫೋನಲ್ಲಿ ಮಾತಾಡ್ತಾನೆ ಇರ್ತೀವಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರು ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ನಾವಿಬ್ಬರು ಕೇಕ್ನ ತಿನ್ನಿಸ್ತಾ ಇದ್ದೀವಿ ಅವಳಿಗೆ ಕೂಡ. ಆ್ಯಂಡ್ ಡಿನ್ನರ್ಗೆ ವೈಟ್ ಸಾಸ್ ಪಾಸ್ತಾ ಆ್ಯಂಡ್ ಪಲಾವ್ ಎಲ್ಲ ಮಾಡಿದ್ರು. ಸೊ ಊಟ ಕೂಡ ತುಂಬಾನೇ ಚೆನ್ನಾಗಿತ್ತು. ಸೊ ನಾವು ಕೂಡ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಕ್ಕೆ ಆಗಲಿಲ್ಲ. ನನಗೆ ಬೇರೆ ಸ್ವಲ್ಪ ಥ್ರೋಟ್ ಪೇನ್ ಬೇರೆ ಆಗ್ಬಿಟ್ಟಿತ್ತು. ಬಂದಿದ ತಕ್ಷಣ ಟ್ಯಾಬ್ಲೆಟ್ ಹಾಕೊಂಡು ಮಲ್ಕೊಂಡ್ಬಿಟ್ಟೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇವಾಗ ನನ್ನ ಮಗನ್ನ ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳ್ಸಿದಾಯ್ತು. ಈಗ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ರಾಗಿ ದೋಸೆ ಮತ್ತೆ ಸೀಮೆ ಬದನೆಕಾಯಿ ಇತ್ತು ಮನೆಯಲ್ಲಿ, ತರಕಾರಿ ಉಳ್ಕೊಂಡ್ಬಿಟ್ಟಿತ್ತು. ಅದನ್ನ ಹಾಕಿ ಬೇಳೆ ಹಾಕಿ ಒಂದು ಕರಿ ತರ ಮಾಡಿದೀನಿ. ಚೆನ್ನಾಗಿದೆ ಟೇಸ್ಟ್. ನಾನು ತೋರಿಸ್ತೀನಿ ನೋಡಿ ಇವತ್ತಿನ ಬ್ರೇಕ್ಫಾಸ್ಟ್. ಸೊ ಇವಾಗ ಇನ್ ಸ್ವಲ್ಪ ದೋಸೆ ಹಾಕೊಬೇಕು, ಹಾಕೊಳ್ತಾ ಇದೀನಿ. ಅಲ್ಲಿಂದ ಬಂದು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡ್ನ. ಎಷ್ಟೊಂದ್ಸಲಿ ಹಂಗೆ ಅನ್ಕೊಳ್ತಾ ಇರ್ತೀನಿ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬರ್ತೀವಿ, ಏನೋ ಒಂದ್ ಆಗೋಗುತ್ತೆ, ವ್ಲಾಗ್ ನ ಕಂಟಿನ್ಯೂ ಮಾಡಕ್ಕೆ ಆಗಲ್ಲ. ಅದಕ್ಕೆ ಇವತ್ತು ಮಾರ್ನಿಂಗ್ ವ್ಲಾಗ್ ನ ಶುರು ಮಾಡ್ತಾ ಇದೀನಿ. ಸೊ ಬರ್ತಡೇ ಎಲ್ಲ ಚೆನ್ನಾಗಾಯ್ತು. ಅಲ್ಲೇ ಊಟ ಎಲ್ಲ ಮಾಡ್ಕೊಂಡ್ ಬಂದ್ವಿ. ಬಂದು ವ್ಲಾಗ್ ಮಾಡೋಣ ಅಂತ ನೋಡಿದೆ, ಬಟ್ ನನ್ ಫುಲ್ ಥ್ರೋಟ್ ಪೇನ್ ಆಗ್ಬಿಟ್ಟು ಚಳಿ ಜ್ವರನೇ ಬಂದ್ಬಿಡ್ತು. ಆಮೇಲೆ ಬಂದಿದ ತಕ್ಷಣ ಟ್ಯಾಬ್ಲೆಟ್ ಹಾಕೊಂಡ್ ಮಲ್ಕೊಂಡ್ಬಿಟ್ಟೆ. ವ್ಲಾಗ್ ನ ಕಂಟಿನ್ಯೂ ಮಾಡಕ್ಕೆ ಆಗ್ಲಿಲ್ಲ. ಇವಾಗ ಹೆಂಗಿರೋ ಬೆಳಿಗ್ಗೆ ಟಿಫನ್ ಮಾಡ್ತಾ ಇದ್ದೆ, ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ಏನ್ ಟಿಫನ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನಂಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಯೂಶಲಿ ರಾಗಿ ದೋಸೆನ ಏನು ಉದ್ದಿನ ಬೇಳೆ ಮತ್ತೆ ಕಡಲೆಬೇಳೆ ಆಮೇಲೆ ಸ್ವಲ್ಪ ಮೆಂತ್ಯ ಅವಲಕ್ಕಿ ಎಲ್ಲ ಹಾಕೊಂಡು ನೆನೆಸಿಟ್ಟಿರ್ತೀನಿ ಒಂದು 3 to 4 hours. ಅದಾದ್ಮೇಲೆ ಅದನ್ನ ರುಬ್ಕೊಂಡು ಮಾಮೂಲಿ ಮುದ್ದೆ ಮಾಡ್ತೀವಲ್ವಾ, ಮುದ್ದೆ ಹಿಟ್ಟಿರುತ್ತಲ್ಲ ಅದನ್ನೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಇಡ್ತೀನಿ ಓವರ್ ನೈಟ್. ಅದು ಬೆಳಗ್ಗೆ ನೀಟಾಗಿ ಉಕ್ ಬಂದಿರುತ್ತೆ. ಸೊ ಚೆನ್ನಾಗಾಗುತ್ತೆ. ಅಕ್ಕಿ ದೋಸೆ ಹೇಗಾಗುತ್ತೋ ಅದೇ ತರ ಆಗುತ್ತೆ. ರಾಗಿ ದೋಸೆ ಹಿಟ್ಟನ್ನ ಹೆಂಗ್ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತ ಬೇಕಿದ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ನನ್ ಮಗಂಗೆ ಏನಂದ್ರೆ ಈ ರೈಸ್ ಐಟಮ್ ಎಲ್ಲ ಹಾಕಿದ್ರೆ ಅವ್ನು ತಿನ್ನೋದೇ ಇಲ್ಲ.
ಅವನ್ಗೆ ಸ್ವಲ್ಪ ಈ ತರ ಡ್ರೈ ಐಟಮ್ಸ್ ಹಾಕ್ಬೇಕು ಲಂಚ್ ಬಾಕ್ಸ್ಗೆ. ಬರೀ ಅಕ್ಕಿ ದೋಸೆನೆ ಹಾಕಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಈ ತರ ರಾಗಿ ದೋಸೆ ಹಿಟ್ಟು ಎಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ತೀನಿ, ಹೆಲ್ಪ್ ಆಗತ್ತೆ ಅವ್ನಿಗೆ ಬೆಳಗ್ಗೆ ಬೇಗ ಎದ್ದು ಹಾಕೊಡಕ್ಕೆ ಅಂತ ಹೇಳಿ. ಸೊ ಸೀಮೆ ಬದನೆಕಾಯಿ ಹಾಕಿ ಈ ತರ ಒಂದು ಕರಿ ಮಾಡಿದ್ದೆ, ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಅಂಡ್ ಇಲ್ಲಿ ದೋಸೆ ಪ್ರಿಪೇರ್ ಆಗ್ತಾ ಇದೆ. ಇಲ್ಲಿ ದೋಸೆ ಬ್ಯಾಟರ್. ಇವಾಗ ಹಸ್ಬೆಂಡ್ ದೋಸೆ ಕೊಡೋಣ. ತೊಳಿ. ಥ್ಯಾಂಕ್ ಯು. ಹೆಂಗಿದೆ ಚಿನ್ನಿ ದೋಸೆ? ಬ್ರೇಕ್ಫಾಸ್ಟ್ ಹೆಂಗಿದೆ? ಇಲ್ಲಿ ನೋಡು, ಚೆನ್ನಾಗಿದ್ಯಾ? ಫಸ್ಟ್ ಟೈಮ್ ನಾನೇ ಟ್ರೈ ಮಾಡಿದ್ದೀನಿ, ಜಸ್ಟ್ ಹಂಗೆ. ನಂದು ಇವ್ರಿಗೆ ಟಿಫನ್ ಎಲ್ಲ ಹಾಕ್ಕೊಟ್ಟು ಇವರು ಆಫೀಸ್ಗೆ ಹೋದ್ಮೇಲೆ ನಾನು ಟಿಫನ್ ಮಾಡೋದು. ಸೊ ಲೇಟಾಗಿ ಮಾಡ್ತೀನಿ, ಸ್ವಲ್ಪ ರೂಢಿ ಆಗಿಬಿಟ್ಟಿದೆ. ಇವಾಗ ಜಸ್ಟ್ ಫಸ್ಟಿಗೆ ನಾನು ಸ್ವಲ್ಪ ಆಫ್ ಲೆಮನ್ ಸ್ಕ್ವೀಸ್ ಮಾಡಿಬಿಟ್ಟು ಸ್ವಲ್ಪ ಹಾಟ್ ವಾಟರ್ ಹಾಕೊಂಡು ತೊಗೊತಾ ಇದ್ದೀನಿ. ಸೊ ನಾನು ನಿನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ವಿಡಿಯೋನ ಮಾಡಿ ಇವತ್ತು ವ್ಲಾಗ್ನ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಶುರು ಮಾಡಿದೆ. ಸೊ ಇದಾಗಿತ್ತು ಇವತ್ತಿನ ಸ್ಮಾಲ್ ಮಾರ್ನಿಂಗ್ ರೊಟೀನ್ ಅಂತ ಹೇಳ್ಬೋದು. ಸೊ ನಾನು ಟ್ರೈ ಮಾಡ್ತೀನಿ ಆದಷ್ಟು ನನ್ನ ಮಾರ್ನಿಂಗ್ ಕಂಪ್ಲೀಟ್ ರೊಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡೋಕ್ಕೆ. ಸೊ ದಟ್ಸ್ ಆಲ್ ಟುಡೇಸ್ ವಿಡಿಯೋ. ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋಲಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.